ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 105ರಲ್ಲಿ ಸಿಬ್ಬಂದಿ ಆಡಳಿತ ಬ್ಲಾಕ್ 3 ಘಟಕ 13 ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಕಾರ್ಯಕ್ಷಮತೆ ನಿರ್ವಹಣೆ ಬಗ್ಗೆ ಪಾರ್ಟ್ 2 ಅಂದರೆ ಭಾಗ 2 ಕಲಿಯುತ್ತಿದ್ದೇವೆ. ಇದು ಘಟಕ 13 ಕಾರ್ಯಕ್ಷಮತೆ ನಿರ್ವಹಣೆ ಭಾಗ 2 ಪ್ಯಾರಾ 13.3 ಕಾರ್ಯಕ್ಷಮತೆ ನಿರ್ವಹಣೆ ತಂತ್ರಗಳಿಂದ ಪ್ಯಾರಾ 13.7 ಸಾರಾಂಶದ ತನಕ ಮುಂದುವರಿಯುತ್ತದೆ. ಸ್ಲೈಡ್ 28ರಿಂದ 57ರ ತನಕ ಮುಂದುವರಿಯುತ್ತದೆ. 13.3 ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂದರೆ there are 6 performance management techniques. ಕನ್ನಡದಲ್ಲಿ ಕಾರ್ಯಕ್ಷಮತೆ ನಿರ್ವಹಣೆ ತಂತ್ರಗಳು. ಇದರಲ್ಲಿ ನಾವು 6 ಕಾರ್ಯಕ್ಷಮತೆ ನಿರ್ವಹಣಾ ತಂತ್ರಗಳ ಬಗ್ಗೆ ಕಲಿಯಲಿದ್ದೇವೆ. ಹೆಚ್ಚು ಕಂಪನಿಗಳು ಜನರ ತಂತ್ರದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುತ್ತಿದ್ದಂತೆ ಉನ್ನತ ಪ್ರತಿಭೆಗಳ ಧಾರಣ ಮತ್ತು ಆಕರ್ಷಣೆ ಹೆಚ್ಚುತ್ತಿದೆ. ಉದ್ಯೋಗಿಯ ವೈಯಕ್ತಿಕ ಅಭಿವೃದ್ಧಿಯನ್ನು ವ್ಯವಹಾರದ ಹೃದಯ ಭಾಗದಲ್ಲಿ ಇರಿಸುವುದು ಹೊಸ ನೇಮಕಾತಿಗಳಿಗೆ ಮನವಿ ಮಾಡುವುದಲ್ಲದೆ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಿಬ್ಬಂದಿ ಕಾರ್ಯಕ್ಷಮತೆ, ಅದರ ಪರಿಣಾಮಕಾರಿ ಕಾರ್ಯಕ್ಷಮತೆ ನಿರ್ವಹಣೆಯನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ನಿರ್ವಾಹಕರಿಗೆ ಒಂದು ಸವಾಲಾಗಿದೆ. ವಿಶೇಷವಾಗಿ ಇಂದಿನ ಬಹು ಪೀಳಿಗೆಯ ಉದ್ಯೋಗಿಗಳನ್ನು ಮೇಲ್ವಿಚಾರಣೆ ಮಾಡುವಾಗ ತಂಡದ ಕಾರ್ಯಕ್ಷಮತೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡಲು ಸಂಸ್ಥೆಗಳು ಅಳವಡಿಸಿಕೊಳ್ಳಬಹುದಾದ ವಿವಿಧ ತಂತ್ರಗಳಿವೆ. ಇದು ಸೆಟ್ ಸ್ಮಾರ್ಟ್ ಆಬ್ಜೆಕ್ಟಿವ್ಸ್ ಅಂದರೆ ಸ್ಮಾರ್ಟ್ ಉದ್ದೇಶಗಳನ್ನು ಹೊಂದಿಸಿ. ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಡೆವಲಪ್ಮೆಂಟ್ ಸಂಶೋಧನೆಯ ಪ್ರಕಾರ 25%ಕ್ಕಿಂತ ಹೆಚ್ಚು ಪ್ರತಿಕ್ರಿಯಿಸಿದವರು 2016ರಲ್ಲಿ ತಮ್ಮ ಅಭಿವೃದ್ಧಿ ಅವಕಾಶಗಳ ಬಗ್ಗೆ ಅತೃಪ್ತರಾಗಿದ್ದರು. ಇದು ಉದ್ಯೋಗಿಗಳನ್ನು ದುರ್ಬಲಗೊಳಿಸುವುದು ಮಾತ್ರವಲ್ಲದೆ ಕಾರ್ಯಕ್ಷಮತೆಯ ಮೇಲೆ
ಪರಿಣಾಮ ಬೀರುತ್ತಿರುತ್ತದೆ. ವ್ಯಾಪಾರದ ಉತ್ಪಾದನೆ ಇದು ಹೆಚ್ಚಿನ ಸಂಬಂಧಿ ವಹಿವಾಟು ದರಗಳಿಗೆ ಮತ್ತು ಹಾನಿಗೊಳಗಾದ ಖ್ಯಾತಿಗೆ ಕಾರಣವಾಗಬಹುದು. ಪ್ರತಿ ಕಂಪನಿಯು ಪ್ರತಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ಉದ್ಯೋಗಿಗಳಿಗೆ ಒಂದು ಯೋಜನೆಯನ್ನು ಹೊಂದಿರಬೇಕಾಗಿರುತ್ತದೆ. ಅದು ಕಾರ್ಯತಂತ್ರದ ನಿರ್ದೇಶನ ಮತ್ತು ವ್ಯವಹಾರದ ಸಂಸ್ಕೃತಿಯೊಂದಿಗೆ ಹೊಂದಿಕೆಯಾಗುವುದಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿ ಜೀವನದ ಪ್ರಗತಿಯನ್ನು ಮತ್ತು ಇಬ್ಬರು ಸೇರಿ ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತಾರೆ ಎಂಬುದನ್ನು ಸಂಯೋಜಿಸುತ್ತದೆ. ಎರಡನೆಯದು ಎಂಪವರ್ ಯುವರ್ ಎಂಪ್ಲಾಯೀಸ್. ನಿಮ್ಮ ಉದ್ಯೋಗಿಗಳಿಗೆ ಅಧಿಕಾರ ನೀಡಿ. ಉದ್ದೇಶಗಳು ಮತ್ತು ಗುರಿಗಳನ್ನು ಹೊಂದಿಸುವಾಗ ನಿಮ್ಮ ಉದ್ಯೋಗಿಗಳು ಮೊದಲಿನಿಂದಲೂ ತೊಡಗಿಸಿಕೊಳ್ಳಬೇಕಾಗುತ್ತದೆ. ಸಬಲೀಕರಣವು ಸಿಬ್ಬಂದಿ ಪ್ರೇರಣೆಯನ್ನು ಮಾತ್ರವಲ್ಲದೆ ಅವರ ವೃತ್ತಿ ಮಾರ್ಗವನ್ನು ರೂಪಿಸಲು ಮತ್ತು ಕಂಪನಿಯ ಯಶಸ್ಸಿಗೆ ಕೊಡುಗೆ ನೀಡಲು ಅವರು ಹೇಗೆ ಪೂರ್ವಭಾವಿಯಾಗಿ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಗುರುತಿಸಲು ಅವರಿಗೆ ಅವಕಾಶವನ್ನು ನೀಡುತ್ತದೆ. ಅವರ ಅಭಿವೃದ್ಧಿಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಅವರಿಗೆ ನೀಡುವ ಮೂಲಕ ಅವರ ವೈಯಕ್ತಿಕ ಯಶಸ್ಸಿಗೆ ಕಾರಣವಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಶ್ವಾಸ ಮತ್ತು ಅಧಿಕಾರವನ್ನು ನೀಡುತ್ತದೆ. ಇದು ಚಿಕ್ಕ ರಸ್ತೆ ತಡೆಗಳಿಂದ ಅವುಗಳನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಮತ್ತು ಕೆಲವು ಕಾರ್ಯಗಳ ಮೇಲೆ ಅವರಿಗೆ ಮಾಲೀಕತ್ವವನ್ನು ನೀಡುತ್ತದೆ. ಮೈಕ್ರೋ ಮ್ಯಾನೇಜ್ ಮಾಡದೆಯೇ ವಿಭಿನ್ನ ಕ್ರಿಯೆಗಳಿಗೆ ನಿರ್ವಾಹಕರು ಅವರನ್ನು ಹೊಣೆಗಾರರನ್ನಾಗಿ ಮಾಡಲು ಅನುವು ಮಾಡಿಕೊಡುತ್ತವೆ. ಮೂರನೆಯದಾಗಿ ಪ್ರೊವೈಡ್ ಕಂಟಿನ್ಯೂಯಸ್ ಕೋಚಿಂಗ್, ಅಂದರೆ ನಿರಂತರ ತರಬೇತಿಯನ್ನು ಒದಗಿಸಿ ಎಂದರ್ಥ. ಉದ್ಯೋಗಿಗಳು ತಮ್ಮ ಕೆಲಸ ಮತ್ತು ಅವರು ಎದುರಿಸಬಹುದಾದ ಯಾವುದೇ ಸವಾಲುಗಳ ಪೂರ್ವಭಾವಿ ವಿಧಾನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅವರು ಕಲಿಯಲು ಅಥವಾ ಅವರ ಸಹಾಯವನ್ನು ಕೇಳಲು ವ್ಯವಸ್ಥಾಪಕ ತಂಡವನ್ನು ಸಂಪರ್ಕಿಸಬಹುದು ಎಂದು ಅವರು ಭಾವಿಸುತ್ತಾರೆ. ನಿರ್ವಾಹಕರು ತಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಬೇಕು ಮತ್ತು ಕೆಲಸದ ವಾತಾವರಣದಲ್ಲಿ ಅವರ ಸಾಧನೆಗಳು ಮತ್ತು ಡೈನಾಮಿಕ್ಸ್ ಅನ್ನು ಕೇಂದ್ರೀಕರಿಸುವ ನಿರಂತರ ಬೆಂಬಲವನ್ನು ಒದಗಿಸಬೇಕಾಗುತ್ತದೆ. ವಿಶೇಷವಾಗಿ ಮಿಲೇನಿಯಲ್ಗಳು ಮತ್ತು ಪೀಳಿಗೆಯು ಉದ್ಯೋಗಿಗಳನ್ನು ಪ್ರವೇಶಿಸುವುದರಿಂದ ನಿಯಮಿತ ಕಾರ್ಯಕ್ಷಮತೆಯ ಸಭೆಗಳನ್ನು ಸಹ ನಿಗದಿಪಡಿಸಬೇಕಾಗುತ್ತದೆ. ಅವರು ನಿರ್ವಹಣಾ ಸಿಬ್ಬಂದಿ ಮತ್ತು ಉದ್ಯೋಗಿಗಳಿಗೆ
ವೈಯಕ್ತಿಕ ಅಭಿವೃದ್ಧಿ ಯೋಜನೆಯನ್ನು ಪರಿಶೀಲಿಸಲು, ಅರ್ಥ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸಬೇಕಾಗಿರುತ್ತದೆ. ಗುರಿಗಳನ್ನು ಪೂರೈಸಿದರೆ ಸಾಧನೆಗಳ ಕುರಿತು ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳಲು, ಯಾವುದೇ ಅಡೆತಡೆಗಳನ್ನು ಗುರುತಿಸಲು ಮತ್ತು ತಂಡಗಳು ಅಥವಾ ಸಂಸ್ಥೆಯಲ್ಲಿ ಬದಲಾವಣೆಗಳಿದ್ದರೆ ಯೋಜನೆಯನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. 4ನೆಯದು ಆರ್ಮ್ ಎಂಪ್ಲಾಯೀಸ್ with the right tools and resources. ಅಂದರೆ ಉದ್ಯೋಗಿಗಳಿಗೆ ಸರಿಯಾದ ಉಪಕರಣಗಳು ಮತ್ತು ಸಂಪನ್ಮೂಲಗಳನ್ನು ಒದಗಿಸಿಕೊಡಬೇಕಾಗುತ್ತದೆ. ಹಾಗಾಗಿ ಉದ್ಯೋಗಿಗಳು ಏನು ಹೇಳುತ್ತಾರೆಂದು ಕೇಳಲು ವ್ಯವಸ್ಥಾಪಕರು ಸಮಯ ತೆಗೆದುಕೊಳ್ಳಬೇಕಾಗುತ್ತದೆ. ಉದ್ಯೋಗಿಗಳ ಗುರಿಯನ್ನು ಪೂರೈಸಲು ಅವರ ಒಂದು ಸವಾಲು ಎಂದರೆ, ನೀವಿಬ್ಬರೂ ಬಯಸಿದಷ್ಟು ಪರಿಣಾಮಕಾರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸಲು ಅವರು ಸರಿಯಾದ ಪರಿಕರಗಳು ಅಥವಾ ಸಂಪನ್ಮೂಲಗಳನ್ನು ಹೊಂದಿಲ್ಲದಿರಬಹುದು. ವಿನಂತಿಸಿದ ಉಪಕರಣಗಳು ಅಥವಾ ಸಾಫ್ಟ್ವೇರ್ ವ್ಯವಹಾರಕ್ಕೆ ಮುಂಗಡ ವೆಚ್ಚಕ್ಕೆ ಕಾರಣವಾಗಬಹುದು. ಆದರೆ ಇದು ನೈತಿಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಉದ್ಯೋಗಿಗಳಿಗೆ ತಮ್ಮ ಕೆಲಸವನ್ನು ಉತ್ತಮವಾಗಿ ಮಾಡಲು ಅವಕಾಶವನ್ನು ನೀಡಿ ವ್ಯಾಪಾರಕ್ಕೆ ದೀರ್ಘಾವಧಿಯ ಲಾಭವನ್ನು ನೀಡುತ್ತದೆ. ಸಮಯ ಮತ್ತು ಹೂಡಿಕೆಯ ಸಂಬಂಧಿತ ತರಬೇತಿ ಕೋರ್ಸ್ಗಳು ಅಥವಾ ಘಟನೆಗಳನ್ನು ಸಂಶೋಧಿಸಲು ಖರ್ಚು ಮಾಡಬೇಕು. ಅದು ನಿಮ್ಮ ಉದ್ಯೋಗಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಪ್ರೇರಣೆಯನ್ನು ಹೆಚ್ಚಿಸುತ್ತದೆ. ಆದರೆ ಕಂಪನಿಯ ಪ್ರೊಫೈಲ್ ಅನ್ನು ಹೆಚ್ಚಿಸುತ್ತದೆ. ಇವುಗಳನ್ನು ವೈಯಕ್ತಿಕ ಅಭಿವೃದ್ಧಿ ಯೋಜನೆಯಲ್ಲಿ ಸಂಯೋಜಿಸಬೇಕು ಮತ್ತು ಸಿಬ್ಬಂದಿ ತಮ್ಮನ್ನು ತಾವು ಉತ್ತಮಗೊಳಿಸಲು ಕೆಲಸದ ದಿನಗಳಲ್ಲಿ ಸ್ವಲ್ಪ ಸಮಯವನ್ನು ನಿಗದಿಪಡಿಸಬೇಕಾಗಿರುತ್ತದೆ. Carry out 360-degree feedback. 360 ಡಿಗ್ರಿ ಪ್ರತಿಕ್ರಿಯೆಯನ್ನು ಕೈಗೊಳ್ಳಬೇಕಾಗುತ್ತದೆ. ಅನೇಕ ಸಂಸ್ಥೆಗಳು 360 ಪ್ರತಿಕ್ರಿಯೆಯನ್ನು ಕೈಗೊಳ್ಳುವ ಪ್ರಯೋಜನವನ್ನು ಕಾಣದಿದ್ದರೂ ರಚನಾತ್ಮಕ ರೀತಿಯಲ್ಲಿ ವ್ಯಕ್ತಿಗೆ ವರದಿ ಮಾಡಿದರೆ ಅದು ಮೌಲ್ಯಯುತವಾದ ಕಾರ್ಯಕ್ಷಮತೆಯ ತಂತ್ರವಾಗಿರುತ್ತದೆ. ಅವರ ಮೇಲ್ವಿಚಾರಕರಿಂದ ಮಾತ್ರವಲ್ಲದೆ ಅವರು ಕೆಲಸ ಮಾಡುವ ಜನರಿಂದ
ಪ್ರತಿಕ್ರಿಯೆಯನ್ನು ಪಡೆಯುವ ಮೂಲಕ ಉದ್ಯೋಗಿಗಳು ಅವರು ಹೇಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದರ ಕುರಿತು ಒಳನೋಟವನ್ನು ಪಡೆಯುತ್ತಾರೆ ಮತ್ತು ಅವರ ವೃತ್ತಿ ಜೀವನದ ಬೆಳವಣಿಗೆಗೆ ಕೊಡುಗೆ ನೀಡುವ ಕ್ರಮವನ್ನು ತೆಗೆದುಕೊಂಡಂತಾಗುತ್ತದೆ. ಆರನೆಯದು ಕಂಡಕ್ಟ್ ಆನ್ಯುಯಲ್ ಅಪ್ರೈಸಲ್, ವಾರ್ಷಿಕ ಮೌಲ್ಯಮಾಪನಗಳನ್ನು ನಡೆಸುವುದು ಎಂದರ್ಥ. ವಾರ್ಷಿಕ ಮೌಲ್ಯಮಾಪನಗಳು ಒಮ್ಮೆ ಅತ್ಯಂತ ಸಾಮಾನ್ಯವಾದ ಕಾರ್ಯಕ್ಷಮತೆಯ ತಂತ್ರವಾಗಿತ್ತು ಮತ್ತು ಅವುಗಳು ನಿಜವಾಗಿಯೂ ಎಷ್ಟು ಪರಿಣಾಮಕಾರಿ ಎಂಬುದರ ಕುರಿತು ಹೃತ್ಪೂರ್ವಕ ಚರ್ಚೆಗಳು ನಡೆದಿವೆ. ಅವುಗಳು ಇನ್ನೂ ಒಳಗೊಂಡಿರುವ ಪಕ್ಷಗಳಿಗೆ ಸಂಬಂಧಿಸಿರಬಹುದು. ಆದಾಗ್ಯೂ ವ್ಯವಸ್ಥಾಪಕರು ವರ್ಷಕ್ಕೊಮ್ಮೆ ಹೊಂದಿಕೊಳ್ಳಬೇಕಾಗುತ್ತದೆ. ನೌಕರನ ವೈಯಕ್ತಿಕ ಅಭಿವೃದ್ಧಿ ಯೋಜನೆಗೆ ಸರಿಹೊಂದುವಂತೆ ಕಾರ್ಯಕ್ಷಮತೆಯ ವಿಮರ್ಶೆಗಳು, ಅದರ ಉದ್ದೇಶಗಳು ಮತ್ತು ಕಂಪನಿಯ ಚಲನೆಯೊಂದಿಗೆ ಅದನ್ನು ಜೋಡಿಸುವುದು ವರ್ಷವಿಡೀ ಹೆಚ್ಚು ಅನೌಪಚಾರಿಕ ಚೆಕ್-ಇನ್ಗಳನ್ನು ಹೊಂದುವ ಮೂಲಕ ಇದು ಸಂಪೂರ್ಣ ಕಾರ್ಯಕ್ಷಮತೆ ನಿರ್ವಹಣೆಯ ವಿಮರ್ಶೆಯನ್ನು ಹೊಂದುವ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಆದರೆ ಇದು ಇನ್ನೂ ಉದ್ಯೋಗಿ ಮತ್ತು ಅವರ ಲೈನ್ ಮ್ಯಾನೇಜರ್ ನಡುವಿನ ಪ್ರಮುಖ ಸಂವಹನ ಸಾಧನವಾಗಿದೆ. ಇದು ವ್ಯಕ್ತಿ ಮತ್ತು ಮೌಲ್ಯಮಾಪಕ ಇಬ್ಬರಿಗೂ ಕಳೆದ 12 ತಿಂಗಳುಗಳನ್ನು ಹಿಂತಿರುಗಿ ನೋಡುವ ಅವಕಾಶವನ್ನು ನೀಡುತ್ತದೆ. ಅವರ ಹೈಲೈಟ್ ಉತ್ಪಾದನೆಗಳು ಮತ್ತು ಜ್ಞಾನದ ಬೆಳವಣಿಗೆ ಮತ್ತು ಯಾವುದೇ ನೋವು ಬಿಂದುಗಳು ಅಥವಾ ರಸ್ತೆ ತಡೆಗಳನ್ನು ಗುರುತಿಸಿ ಇದು ಸಿಬ್ಬಂದಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು, ಹೊಸ ಗುರಿಗಳನ್ನು ಹೊಂದಿಸಲು ಮತ್ತು ಅವರ ವೈಯಕ್ತಿಕ ಅಭಿವೃದ್ಧಿ ಯೋಜನೆಯನ್ನು ಅಳವಡಿಸಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅಂದರೆ ಕಾರ್ಯಕ್ಷಮತೆ ನಿರ್ವಹಣೆ ಪ್ರಕ್ರಿಯೆ. ಕಾರ್ಯಕ್ಷಮತೆ ನಿರ್ವಹಣೆಯು ನಿರಂತರ ಸಂವಹನ ಪ್ರಕ್ರಿಯೆಯಾಗಿದ್ದು, ಇದು ವರ್ಷವಿಡೀ ಮೇಲ್ವಿಚಾರಕರು ಮತ್ತು ಉದ್ಯೋಗಿಗಳ ನಡುವೆ ನಡೆಯುತ್ತಿರುತ್ತದೆ. ಪ್ರಕ್ರಿಯೆಯು ತುಂಬಾ ಆವರ್ತಕ ಮತ್ತು ನಿರಂತರ ಸ್ವಭಾವವನ್ನು ಹೊಂದಿರುತ್ತದೆ. ಕಾರ್ಯಕ್ಷಮತೆ ನಿರ್ವಹಣಾ ವ್ಯವಸ್ಥೆಯು ಈ ಕೆಳಗಿನ ಕ್ರಿಯೆಗಳನ್ನು ಒಳಗೊಂಡಿವೆ. ಮೊದಲನೆಯದು ಪ್ರಮುಖ ಫಲಿತಾಂಶ ಪ್ರದೇಶಗಳು, ಅಂದರೆ ಕೀ ರಿಸಲ್ಟ್ ಏರಿಯಾಸ್ ಎಂದು ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ. ಪ್ರಮುಖ ಫಲಿತಾಂಶ ಪ್ರದೇಶಗಳು ಮತ್ತು ಕಾರ್ಯಕ್ಷಮತೆ ಸೂಚಕಗಳನ್ನು ಒಳಗೊಂಡಿರುವ ಸ್ಪಷ್ಟ ಉದ್ಯೋಗ ವಿವರಣೆಗಳು ಮತ್ತು ಉದ್ಯೋಗಿ ಕಾರ್ಯಕ್ಷಮತೆಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು ಕಂಪನಿಯ ಜವಾಬ್ದಾರಿಯಾಗಿರುತ್ತದೆ. ಸೂಕ್ತವಾದ ಆಯ್ಕೆ ಪ್ರಕ್ರಿಯೆಯನ್ನು
ಅನುಷ್ಠಾನಗೊಳಿಸುವ ಮೂಲಕ ಸರಿಯಾದ ಜನರ ಆಯ್ಕೆಯನ್ನು ಮಾಡಲು ಅಣಿಯಾಗುತ್ತದೆ. ಪೂರ್ವ ನಿರ್ಧರಿತ ಮಾನದಂಡಗಳ ವಿರುದ್ಧ ಫಲಿತಾಂಶ ಮತ್ತು ಒಟ್ಟಾರೆ ಉತ್ಪಾದಕತೆಯನ್ನು ಅಳೆಯಲು ಅವಶ್ಯಕತೆಗಳು ಮತ್ತು ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಮಾತುಕತೆ ಮಾಡುವುದಕ್ಕೆ ಅವಕಾಶವಿರುತ್ತದೆ. ಕಾರ್ಯಕ್ಷಮತೆ ವಿತರಣೆಯ ಅವಧಿಯಲ್ಲಿ ನಿರಂತರ ತರಬೇತಿ ಮತ್ತು ಪ್ರತಿಕ್ರಿಯೆಯನ್ನು ಒದಗಿಸುವುದು ಕಂಪನಿಯ ಜವಾಬ್ದಾರಿಯಾಗಿರುತ್ತದೆ. ನಿಗದಿತ ಮಾನದಂಡಗಳ ವಿರುದ್ಧ ಸಾಧಿಸಿದ ಫಲಿತಾಂಶಗಳನ್ನು ಅಳೆಯುವ ಮೂಲಕ ತರಬೇತಿ ಮತ್ತು ಅಭಿವೃದ್ಧಿಯ ಅಗತ್ಯಗಳನ್ನು ಗುರುತಿಸುವುದು ಮತ್ತು ಸುಧಾರಣೆಗಾಗಿ ಪರಿಣಾಮಕಾರಿ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸುವುದು ಇಲ್ಲಿ ನಮಗೆ ಸಿಗುತ್ತದೆ. ತ್ರೈಮಾಸಿಕ ಕಾರ್ಯಕ್ಷಮತೆ ಅಭಿವೃದ್ಧಿ ಚರ್ಚೆಗಳನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ಕಾರ್ಯಕ್ಷಮತೆಯ ಯೋಜನೆಗಳ ಆಧಾರದ ಮೇಲೆ ಉದ್ಯೋಗಿ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು ನಮಗೆ ಅವಕಾಶ ಕೊಡುತ್ತದೆ. 7ನೇದಾಗಿ, ಕಾರ್ಯಕ್ಷಮತೆಯ ಯೋಜನೆಗಳಿಗೆ ಅನುಗುಣವಾಗಿ ನಿಗದಿತ ಮಾನದಂಡಗಳನ್ನು ಸಾಧಿಸುವ ಮೂಲಕ ಅಥವಾ ಕಾರ್ಯಕ್ಷಮತೆ ಮಾನದಂಡಗಳನ್ನು ಮೀರುವ ಮೂಲಕ ತಮ್ಮ ಉದ್ಯೋಗಗಳಲ್ಲಿ ಉತ್ಕೃಷ್ಟರಾಗಿರುವ ಉದ್ಯೋಗಿಗಳನ್ನು ಗುರುತಿಸಲು ಪರಿಣಾಮಕಾರಿ ಪರಿಹಾರ ಮತ್ತು ಪ್ರತಿಫಲ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸುವುದಕ್ಕೆ ಅವಕಾಶವಿರುತ್ತದೆ. 8ನೇಯದು, ಉದ್ಯೋಗಿಗಳಿಗೆ ವೃತ್ತಿ ಅಭಿವೃದ್ಧಿ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ಒದಗಿಸುವುದು ಒಂದು ಕಾರ್ಯಚಟುವಟಿಕೆಯನ್ನಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ. ಉದ್ಯೋಗಿಗಳ ಅಸಮಾಧಾನದ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ನಿರ್ಗಮನ ಸಂದರ್ಶನಗಳನ್ನು, ಅಂದರೆ ಒಬ್ಬ ಮನುಷ್ಯ ಕೆಲಸ ಬಿಟ್ಟು ಹೋಗುವಾಗ, ಕಂಪನಿಯಲ್ಲಿ ರಿಸೈನ್ ಮಾಡಿ ಹೋಗುವಾಗ ಏನಕ್ಕಾಗಿ ಅವನು ರಿಸೈನ್ ಮಾಡಿದ, ರಾಜೀನಾಮೆ ಕೊಟ್ಟ, ಯಾವ ಕಾರಣಕ್ಕೆ ಅವನು ರಾಜೀನಾಮೆ ಕೊಟ್ಟ, ಏನಕ್ಕಾಗಿ ಅವನು ಈ ಕಂಪನಿಯನ್ನು ಬಿಡಬೇಕಾಯಿತು ಎಂಬ ಕಾರಣಗಳನ್ನು ಎಕ್ಸಿಟ್ ಇಂಟರ್ವ್ಯೂನಲ್ಲಿ ಪಡೆದುಕೊಳ್ಳಬೇಕಾಗುತ್ತದೆ. ಅದನ್ನು ನಿರ್ಗಮನ ಸಂದರ್ಶನಗಳನ್ನು ಎಂದು ಕರೆಯುತ್ತಾರೆ. ಆದುದರಿಂದ ಉದ್ಯೋಗಿಗಳ ಅಸಮಾಧಾನದ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ನಿರ್ಗಮನ ಸಂದರ್ಶನಗಳನ್ನು ನಡೆಸುವುದು ಮತ್ತು ನಂತರ ಸಂಸ್ಥೆಯಿಂದ ನಿರ್ಗಮಿಸುವುದು, ಇವೆಲ್ಲವನ್ನು ಕಂಪನಿ ಕೂಲಂಕುಷವಾಗಿ ನೋಡಬೇಕಾಗಿರುತ್ತದೆ. ಕಾರ್ಯಕ್ಷಮತೆ ನಿರ್ವಹಣಾ ಪ್ರಕ್ರಿಯೆಯು ವೈಯಕ್ತಿಕ ಉದ್ಯೋಗಿ ಸಾಧನೆಗಳನ್ನು ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶಗಳೊಂದಿಗೆ ಜೋಡಿಸುವ ಮೂಲಕ ಮತ್ತು ಫಲಿತಾಂಶಗಳನ್ನು ಅರಿತುಕೊಳ್ಳುವಲ್ಲಿ ನಿರ್ದಿಷ್ಟ ಕೆಲಸದ ಪ್ರಾಮುಖ್ಯತೆಯನ್ನು ಉದ್ಯೋಗಿ ಮತ್ತು ಸಂಸ್ಥೆಯು ಅರ್ಥ ಮಾಡಿಕೊಳ್ಳುವಂತೆ ಮಾಡುವ ಮೂಲಕ ಉತ್ಕೃಷ್ಟತೆಯನ್ನು ಪ್ರತಿಫಲ ನೀಡುವ ವೇದಿಕೆಯನ್ನಾಗಿ ಹೊಂದಿಸಬಹುದು ಎಂದು ಹೇಳಲಾಗಿದೆ. ಸ್ಪಷ್ಟವಾದ
ಕಾರ್ಯಕ್ರಮತೆಯ ನಿರೀಕ್ಷೆಗಳನ್ನು ಸ್ಥಾಪಿಸುವ ಮೂಲಕ ಇದು ಫಲಿತಾಂಶಗಳು, ಕ್ರಿಯೆಗಳು ಮತ್ತು ನಡವಳಿಕೆಗಳನ್ನು ಒಳಗೊಂಡಿರುತ್ತದೆ. ಇದು ಉದ್ಯೋಗಿಗಳಿಗೆ ತಮ್ಮ ಉದ್ಯೋಗಗಳಿಂದ ನಿಖರವಾಗಿ ಏನನ್ನು ನಿರೀಕ್ಷಿಸಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಇನ್ನು ಮುಂದೆ ಯಾವುದೇ ಪ್ರಯೋಜನವಿಲ್ಲದ ಉದ್ಯೋಗಗಳನ್ನು ತೆಗೆದುಹಾಕುವಲ್ಲಿ ಮಾನದಂಡಗಳನ್ನು ಹೊಂದಿಸಲು ಸಹಾಯ ಮಾಡುತ್ತದೆ. ನಿಯಮಿತ ಪ್ರತಿಕ್ರಿಯೆ ಮತ್ತು ತರಬೇತಿಯ ಮೂಲಕ ಇದು ಆರಂಭಿಕ ಹಂತದಲ್ಲಿ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಮತ್ತು ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವ ಪ್ರಯೋಜನವನ್ನು ಒದಗಿಸುತ್ತದೆ. ಕಾರ್ಯಕ್ಷಮತೆ ನಿರ್ವಹಣೆಯನ್ನು ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಅಪೇಕ್ಷಿತ ಕಾರ್ಯಕ್ಷಮತೆ ಮತ್ತು ಫಲಿತಾಂಶಗಳ ತಡೆಗೆ ಓಡಿಸಲು ಉದ್ಯೋಗಿ ಕಾರ್ಯಕ್ಷಮತೆಯನ್ನು ನಿರ್ವಹಿಸುವ ಪೂರ್ವಭಾವಿ ವ್ಯವಸ್ಥೆ ಎಂದು ಪರಿಗಣಿಸಬಹುದು. ವೈಯಕ್ತಿಕ ಮತ್ತು ಸಾಂಸ್ಥಿಕ ಉದ್ದೇಶ ಮತ್ತು ಕೆಲಸದ ಕಾರ್ಯಕ್ಷಮತೆಯಲ್ಲಿ ಶ್ರೇಷ್ಠತೆಯ ಸಾಧನೆಯ ನಡುವೆ ಸಾಮರಸ್ಯದ ಜೋಡಣೆಯನ್ನು ತರುತ್ತದೆ ಎಂದು ಇಲ್ಲಿ ನಾವು ಸಂಕ್ಷಿಪ್ತಗೊಳಿಸಬಹುದು. 13.5 ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್. ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಎಂದರೆ ಕಾರ್ಯಕ್ಷಮತೆ ನಿರ್ವಹಣೆ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಆಯೋಗ. ನಾವು ಇಲ್ಲಿ ಸರ್ಕಾರದ ಪ್ರಸ್ತುತ ವ್ಯವಸ್ಥೆಗಳು ಕೇವಲ ಮೌಲ್ಯಮಾಪನ ಮಾಡುತ್ತವೆಯೇ ಹೊರತು ನಿಜವಾಗಿ ನಿರ್ವಹಿಸುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕಾರ್ಯಕ್ಷಮತೆಯ ಮಾಪನದ ನಿಯತಾಂಶಗಳು ಅಂದರೆ ನಾವು ಇದನ್ನು ಆನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಕಂಪನಿಗಳಲ್ಲಿ ಹಾಗೂ ಸರ್ಕಾರಗಳಲ್ಲಿ ಕರೆಯುತ್ತೇವೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಕಾರ್ಯಕ್ಷಮತೆಯನ್ನು ಅಳೆಯಲು ಆನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ನಲ್ಲಿ ಆ ವ್ಯಕ್ತಿಗೆ ಅಥವಾ ಉದ್ಯೋಗಿಗೆ ಇರಬೇಕಾದ ಕೌಶಲ್ಯ ಮತ್ತು ಗುಣಗಳನ್ನು ಅಲ್ಲಿ ನಮೂದಿಸಬೇಕಾಗುತ್ತದೆ. ಆದುದರಿಂದ ಅದನ್ನು ACR ಅಂತಾರೆ ಅಥವಾ ವಾರ್ಷಿಕ ಗೌಪ್ಯ ವರದಿ ಎಂದು ಈ ವ್ಯವಸ್ಥೆಯನ್ನು ಸರ್ಕಾರದಲ್ಲಿ ಹಾಗೂ ಕಂಪನಿಗಳಲ್ಲಿ ಬಳಸುತ್ತಾರೆ ಹಾಗೂ ಉದ್ಯೋಗಿಯ ಕಾರ್ಯಕ್ಷಮತೆಯನ್ನು ಈ ACRನಲ್ಲಿ ಆಧರಿಸಲು ಸಹಾಯವಾಗುತ್ತದೆ. ಇದು ಸಾಕಷ್ಟು ಸ್ಥಾಪಿತ ವ್ಯವಸ್ಥೆಯಾಗಿದ್ದರೂ ಇದು ಪರಿಣಾಮಕಾರಿ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಸಾಧನವಾಗಲು ಅಡ್ಡಿಪಡಿಸುವ ಹಲವಾರು ಅಂತರವನ್ನು ಹೊಂದಿದೆ ಎಂದು ಹೇಳಲಾಗಿದೆ.
ಎರಡನೆಯ ಆಡಳಿತ ಸುಧಾರಣಾ ಆಯೋಗವು ಭಾರತದಲ್ಲಿ, ಅಂದರೆ ಅಖಿಲ ಭಾರತ ಸೇವೆಗಳನ್ನು ಹೊರತುಪಡಿಸಿ ನಾಗರಿಕ ಸೇವಕರ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಗುರುತಿಸಿದೆ. ಪ್ರಸ್ತುತ ವ್ಯವಸ್ಥೆಯಲ್ಲಿನ ಕೆಲವು ಅಂತರಗಳನ್ನು ನಾವು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದಾಗಿದೆ. ಇದು ಗುರಿಗಳನ್ನು ಪ್ರಮಾಣೀಕರಿಸುವುದಲ್ಲಿ ಮತ್ತು ಗುರಿಗಳ ಸಾಧನೆಯ ವಿರುದ್ಧ ಅವುಗಳ ಮೌಲ್ಯಮಾಪನದಲ್ಲಿ ಕೊರತೆ ಇದೆ ಎಂದು ಹೇಳಲಾಗಿದೆ. ಎಸಿಆರ್ ವ್ಯವಸ್ಥೆಯು ದ್ವಿಮುಖ ಸಮಾಲೋಚನೆ ಪ್ರಕ್ರಿಯೆಗೆ ವ್ಯಾಪ್ತಿಯನ್ನು ಹೊಂದಿಲ್ಲ. ಅಂದರೆ ಯಾವಾಗಲೂ ಎಸಿಆರ್ ಅಧಿಕಾರಿ ಮಾತ್ರ ಮಾಡ್ತಾರೆ, ಅವರು ಸೂಪರ್ವೈಸರ್ ಮಾತ್ರ ಮಾಡ್ತಾರೆ. ಅವ್ರಿಗೇನು ಇಷ್ಟ ಬರುತ್ತೆ ಅದನ್ನ ಅವನ ಬಗ್ಗೆ ಮಾತಾಡ್ತಾರೆ, ಉದ್ಯೋಗಿಯ ಬಗ್ಗೆ ಮಾತಾಡ್ತಾರೆ ಅಥವಾ ಎಂಪ್ಲಾಯಿ ಬಗ್ಗೆ ಬರ್ಕೊಳ್ತಾರೆ. ಆದರೆ ಇತ್ತೀಚೆಗೆ ಎಲ್ಲ ಕಂಪನಿಗಳಲ್ಲೂ ಸೂಪರ್ವೈಸರ್ ಮತ್ತು ಎಂಪ್ಲಾಯಿ ಅವರಿಬ್ಬರ ಕೆಲಸದ ಬಗ್ಗೆ ವಿಷಯಗಳನ್ನು ಮಾತಾಡಿಕೊಳ್ಳುತ್ತಾರೆ. ಆಗ ಎಂಪ್ಲಾಯಿನಲ್ಲಿ ಇರುವ ಕೌಶಲ್ಯಗಳ ಬಗ್ಗೆ, ಗುಣಗಳ ಬಗ್ಗೆ, ಕೆಲಸದ ಬಗ್ಗೆ ಅಧಿಕಾರಿಯು ಮಾತನಾಡುತ್ತಾರೆ. ಆ ತಕ್ಷಣದಲ್ಲಿ ಉದ್ಯೋಗಿಯು ಅವನು ಅನುಭವಿಸಿದ ಸಂತೋಷಗಳು, ಅವನು ಅನುಭವಿಸಿದ ಕಷ್ಟಗಳು, ಅವನಿಗೆ ಅಡ್ಡಿಯಾಗಿದ್ದ ಅಂಶಗಳನ್ನು ಆ ಅಧಿಕಾರಿಯಲ್ಲಿ ಹೇಳಿಕೊಳ್ಳಲು ಅವಕಾಶವಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅಧಿಕಾರಿಯು ಆ ಉದ್ಯೋಗಿಗೆ ಬೇಕಾದ ಸವಲತ್ತುಗಳನ್ನು, ಸಲಕರಣೆಗಳನ್ನು, ಸಹಾಯವನ್ನು ಮಾಡಬೇಕಾಗುತ್ತದೆ. ಆದರೆ ಇದು ಸಾಮಾನ್ಯವಾಗಿ ಸರ್ಕಾರದ ಕಂಪನಿಗಳಲ್ಲಾಗಲಿ ಸರ್ಕಾರದ ಕಚೇರಿಗಳಾಗಲಿ ದ್ವಿಮುಖ ಸಮಾಲೋಚನೆ ಇರೋದಿಲ್ಲ. ಅಂದರೆ ಬೈಲ್ಯಾಟರಲ್ ಡಿಸ್ಕಷನ್ ಇಬ್ಬರ ಮಧ್ಯೆ ಇರುವುದಿಲ್ಲ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಎಸಿಆರ್ ವ್ಯವಸ್ಥೆಯು ದ್ವಿಮುಖ ಸಮಾಲೋಚನಾ ಪ್ರಕ್ರಿಯೆಗೆ ವ್ಯಾಪ್ತಿಯನ್ನು ಹೊಂದಿಲ್ಲ ಮತ್ತು ಕಾರ್ಯಕ್ಷಮತೆಯ ಮಾನದಂಡಗಳ ಬಗ್ಗೆ ಸ್ಪಷ್ಟತೆಯ ಕೊರತೆ ಇದೆ ಎಂದು ಹೇಳಿದ್ದಾರೆ. ಅಧಿಕಾರಿಯನ್ನು ಪೋಸ್ಟ್ ಮಾಡುವಾಗ ಸೂಕ್ತವಾದ ಕೆಲಸವನ್ನು ನಿರ್ಲಕ್ಷಿಸಿದ ಸಂದರ್ಭಗಳಲ್ಲಿ ಮತ್ತು ಆಗಾಗ್ಗೆ ವರ್ಗಾವಣೆಗಳಾಗುವ ಸಂದರ್ಭಗಳಲ್ಲಿ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಅರ್ಥಹೀನವಾಗಿರುತ್ತದೆ ಎಂದು ಹೇಳಲಾಗಿದೆ. ವರದಿ ಮಾಡುವ ಅಧಿಕಾರಿಗಳು ದೊಡ್ಡದಾದ ಎಸಿಆರ್ಗಳನ್ನು ಬರೆಯುವಾಗ, ಎಸಿಆರ್ ಅಂದರೆ ಆನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಎಂದರ್ಥ, ಗುಣಮಟ್ಟವು ಗಂಭೀರವಾಗಿ ಪರಿಣಾಮ ಬೀರುತ್ತದೆ. ಉದ್ಯೋಗಿಗಳ ಸಂಖ್ಯೆ, ಅವರಲ್ಲಿ ಕೆಲವರು ವೈಯಕ್ತಿಕವಾಗೂ ಗುರುತಿಸದಿರಬಹುದು. ಹಾಗಾಗಿ ಪ್ರಸ್ತುತ ವ್ಯವಸ್ಥೆಯು ಪ್ರತಿಕೂಲ ಶ್ರೇಣಿಯನ್ನು ಮಾತ್ರ ಹಂಚಿಕೊಳ್ಳುವುದರಿಂದ ಒಬ್ಬ ನಾಗರಿಕ ಸೇವಕ ತನ್ನ ಕೆಲಸದಲ್ಲಿ ಅವನು ಅಥವಾ ಅವಳನ್ನು ಹೇಗೆ ರೇಟ್ ಮಾಡಲಾಗಿದೆ ಎಂಬುದರ ಬಗ್ಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಉತ್ತಮ ಪ್ರದರ್ಶನಕ್ಕೆ ಯಾವುದೇ ಪ್ರೋತ್ಸಾಹವಿರುವುದಿಲ್ಲ ಎಂದು ಹೇಳಲಾಗಿದೆ. ಅನೇಕ ವರದಿ ಮಾಡುವ ಅಧಿಕಾರಿಗಳು ಉತ್ತಮ ಮತ್ತು ಸರಾಸರಿ ಕಾರ್ಮಿಕರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು
ಸ್ವಲ್ಪ ಗಮನ ಕೊಡುತ್ತಾರೆ. ಆದ್ದರಿಂದ ಹೆಚ್ಚಿನ ಸರಕಾರಿ ಅಧಿಕಾರಿಗಳು ಬಡ್ತಿಗೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಮತ್ತು ನಿಜವಾದ ಪ್ರದರ್ಶಕರಿಗೆ ಯಾವುದೇ ಪ್ರೇರಣೆ ಇಲ್ಲದೆ ಉತ್ತಮ ದರ್ಜೆಯನ್ನು ಪಡೆಯುತ್ತಾರೆ. ಪ್ರತಿಕೂಲ ನಮೂದುಗಳ ವಿರುದ್ಧ ಪ್ರಾತಿನಿಧ್ಯವನ್ನು ನಿರ್ಧರಿಸುವ ವ್ಯವಸ್ಥೆಯು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ವರದಿ ಮಾಡುವ ಅಧಿಕಾರಿಗಳು ಪ್ರತಿಕೂಲ ಪ್ರವೇಶವನ್ನು ನೀಡುವುದನ್ನು ತಪ್ಪಿಸುತ್ತಾರೆ. ಸಾಮಾನ್ಯವಾಗಿ ನೌಕರನ ವಿರುದ್ಧ ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ವರದಿ ಮಾಡುವ ಅಧಿಕಾರಿಯು ರಕ್ಷಣಾತ್ಮಕ ಸ್ಥಾನದಲ್ಲಿರುತ್ತಾನೆ ಮತ್ತು ಹೀಗಾಗಿ ಪ್ರತಿಕೂಲ ಹೇಳಿಕೆಗಳನ್ನು ಸಮರ್ಥಿಸಲು ಸಾಧ್ಯವಾಗಿರುವುದಿಲ್ಲ. ವಾಸ್ತವವಾಗಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ಅಪರೂಪವಾಗಿ ಶಿಕ್ಷಿಸುತ್ತೇವೆ ಮತ್ತು ಎಂದಿಗೂ ಪ್ರತಿಫಲ ನೀಡುವುದಿಲ್ಲ ಎಂದು ಹೇಳುವುದು ಸೂಕ್ತವಲ್ಲ. ರೇಡರ್ ನಿಯಂತ್ರಣ ಪ್ರಾಧಿಕಾರಗಳ ಬಹುಸಂಖ್ಯೆಯ ಕಾರಣದಿಂದಾಗಿ ಒಂದೇ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಸೇವೆಗಳ ಸದಸ್ಯರನ್ನು ವಿಭಿನ್ನ ಸ್ವರೂಪಗಳನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಬಹುದು. ಇದು ಅಭಾಗಲಬ್ಧವಾಗಿದೆ. ಪ್ರಸ್ತುತ ಅಭ್ಯಾಸವು ಅವನ ಅಥವಾ ಅವಳ ಕಾರ್ಯಕ್ಷಮತೆಗಿಂತ ವ್ಯಕ್ತಿಯನ್ನು ಮೌಲ್ಯಮಾಪನ ಮಾಡುವುದು. ಮೌಲ್ಯಮಾಪನ ಬಹುತೇಕ ವ್ಯಕ್ತಿತ್ವ ಆಧಾರಿತವಾಗಿರುತ್ತದೆ ಮತ್ತು ಕಾರ್ಯಕ್ಕೆ ಸಂಬಂಧಿಸಿರುವುದಿಲ್ಲ. ಸಾಂಸ್ಥಿಕ ಗುರಿಗಳು ಮತ್ತು ಸಾಧನೆಗಳೊಂದಿಗೆ ವೈಯಕ್ತಿಕ ಕಾರ್ಯಕ್ಷಮತೆಯನ್ನು ಜೋಡಿಸುವ ಕಾರ್ಯವಿಧಾನದ ಅನುಪಸ್ಥಿತಿಯಲ್ಲಿ ಪ್ರಕ್ರಿಯೆ ನಿಯಂತ್ರಣದೊಂದಿಗೆ ಕಾರ್ಯಕ್ಷಮತೆ ನಿರ್ವಹಣೆಯ ಅನುಸರಣೆಯ ದೊಡ್ಡ ಸನ್ನಿವೇಶದಲ್ಲಿ ಮೌಲ್ಯಮಾಪನಗಳನ್ನು ಕಿರಿದಾದ ಗಮನಕ್ಕೆ ಇಳಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಸರ್ಕಾರದ ಚಟುವಟಿಕೆಗಳು ಮತ್ತು ನಿರ್ದಿಷ್ಟವಾಗಿ ಸಾರ್ವಜನಿಕ ನಿಧಿಯ ಯೋಜನೆಯಿಂದ ಸಾಧಿಸಿದ ಫಲಿತಾಂಶಗಳನ್ನು ಸೂಚಿಸಲು ವಿಫಲವಾಗಿರುತ್ತದೆ. ವಾಸ್ತವವಾಗಿ ಉತ್ತರದಾಯಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇನ್ಪುಟ್ನ ಗಮನವು ಫಲಿತಾಂಶಗಳಿಗೆ ನಾಗರಿಕ ಸೇವಕರನ್ನು ಅಪರೂಪವಾಗಿ ಹೊಣೆಗಾರರನ್ನಾಗಿ ಮಾಡುವ ಪರಿಸ್ಥಿತಿಗೆ ಕಾರಣವಾಗಿದೆ. ರೆಕಮೆಂಡೇಶನ್ ಆಫ್ ದ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಎರಡನೇ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸುಗಳು. ನಾಗರಿಕ ಸೇವಕರ ಮೌಲ್ಯಮಾಪನ ಸ್ವರೂಪಗಳು ಅವರಿಗೆ ನಿಯೋಜಿಸಲಾದ ಕಾರ್ಯಕ್ರಮಗಳಿಗೆ ಮತ್ತು ಅವರ ಸಂಸ್ಥೆಯ ಗುರಿಗಳಿಗೆ ಹೆಚ್ಚು ನಿರ್ದಿಷ್ಟವಾಗಿ ಲಿಂಕ್ ಮಾಡಬೇಕಾಗಿದೆ. ನಾಗರಿಕ ಸೇವಕರಿಗೆ ಸೂಚಿಸಲಾದ ಮೌಲ್ಯಮಾಪನ ಸ್ವರೂಪವು 3 ವಿಭಾಗಗಳನ್ನು ಹೊಂದಿರಬೇಕಾಗುತ್ತದೆ. ಅವುಗಳೆಂದರೆ ನಿರ್ದಿಷ್ಟ ಸೇವೆಯ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಸಾಮಾನ್ಯ ವಿಭಾಗ, ಗುರಿಗಳ ಆಧಾರದ ಮೇಲೆ ಮತ್ತೊಂದು ವಿಭಾಗ ಮತ್ತು ಉದ್ಯೋಗಿ ಕೆಲಸ ಮಾಡುತ್ತಿರುವ ಇಲಾಖೆಯ ಅವಶ್ಯಕತೆಗಳು ಮತ್ತು ಅಧಿಕಾರಿ ಹೊಂದಿರುವ ಹುದ್ದೆಗೆ ಸಂಬಂಧಿಸಿದ ನಿರ್ದಿಷ್ಟ ಗುರಿಗಳನ್ನು ಸೆರೆ ಹಿಡಿಯುವ ಅಂತಿಮ ವಿಭಾಗ. ಎರಡನೆಯದು, ವ್ಯವಸ್ಥೆಯು ಹಿಂದಿನ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವ
ಸಾಧನಗಳನ್ನು ಮಾತ್ರ ಒದಗಿಸುವುದಿಲ್ಲ. ಆದರೆ ಸಂಸ್ಥೆಯ ಕಾರ್ಯತಂತ್ರದ ಯೋಜನೆಗೆ ಅನುಗುಣವಾಗಿ ವ್ಯಕ್ತಿಯ ಸಾಮರ್ಥ್ಯದ, ಭವಿಷ್ಯದ ಅಭಿವೃದ್ಧಿಯ ಮಾರ್ಗಗಳನ್ನು ಸಹ ಕಂಡುಹಿಡಿಯಬೇಕಾಗುತ್ತದೆ. 14 ಮತ್ತು 20 ವರ್ಷಗಳ ಸೇವೆಯಲ್ಲಿ 2 ವಿಮರ್ಶೆಗಳನ್ನು ರೂಪಿಸುವ ಕಾರ್ಯಕ್ಷಮತೆಯ ವಿಮರ್ಶೆ ಕಾರ್ಯವಿಧಾನವನ್ನು, ಜವಾಬ್ದಾರಿಯನ್ನು ಖಚಿತಪಡಿಸಿಕೊಳ್ಳಲು ಪರಿಚಯಿಸಬೇಕಾಗುತ್ತದೆ. ಮತ್ತು 20 ವರ್ಷಗಳ ನಂತರ ಸೇವೆಯಲ್ಲಿ ಮತ್ತಷ್ಟು ಮುಂದುವರಿಕೆ ಕಾರ್ಯಕ್ಷಮತೆಯ ವಿಮರ್ಶೆಗಳ ಫಲಿತಾಂಶವನ್ನು ಅವಲಂಬಿಸಿರುತ್ತದೆ. 13.6 ನ್ಯೂ ಟ್ರೆಂಡ್ಸ್ ಇನ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ಕಾರ್ಯಕ್ಷಮತೆಯ ನಿರ್ವಹಣೆಯಲ್ಲಿ ಹೊಸ ಪ್ರವೃತ್ತಿಗಳು. ಭಾರತೀಯ ಕಾರ್ಯಕ್ಷಮತೆ ನಿರ್ವಹಣಾ ಸನ್ನಿವೇಶದಲ್ಲಿನ ಹೊಸ ಪ್ರವೃತ್ತಿಗಳು ಸರ್ಕಾರದಲ್ಲಿನ ಕಾರ್ಯಕ್ಷಮತೆ ನಿರ್ವಹಣಾ ವ್ಯವಸ್ಥೆಗಳು, ಕಾರ್ಯವಿಧಾನಗಳು, ಪ್ರಕ್ರಿಯೆಗಳು ಮತ್ತು ಒಳಹರಿವುಗಳ ಮೇಲೆ ಕೇಂದ್ರೀಕರಿಸಿ ಮುಖ್ಯ ಮತ್ತು ಮುಚ್ಚಿದ ಮತ್ತು ಕೇಂದ್ರೀಕೃತವಾಗಿರುವ ಸಂಶಯಾಸ್ಪದ ವ್ಯತ್ಯಾಸಗಳನ್ನು ಗಳಿಸಿವೆ. ಆದಾಗ್ಯೂ ಸರ್ಕಾರಿ ಇಂಟರ್ಫೇಸ್, ಸಮುದಾಯ ಮತ್ತು ಸಾರ್ವಜನಿಕ ನಿರ್ವಹಣೆಯ ಸನ್ನಿವೇಶ, ಸಾರ್ವಜನಿಕ ಹಣಕಾಸು, ಸಾರ್ವಜನಿಕ ಆಡಳಿತ, ನಾಗರಿಕ ಸಮಾಜದ ಕ್ಷೇತ್ರಗಳಲ್ಲಿ ಹೊಸ ಬೆಳವಣಿಗೆಗಳಿವೆ. ಪಬ್ಲಿಕ್ ಫೈನಾನ್ಸಸ್, ಸಾರ್ವಜನಿಕ ಹಣಕಾಸು, ಫಲಿತಾಂಶದ ಬಜೆಟ್. 2005-6ರಲ್ಲಿ ಭಾರತವು ಬಜೆಟ್ ಭಾಷಣದಲ್ಲಿ ಎಚ್ಚರಿಕೆಯ ಟಿಪ್ಪಣಿಯೊಂದಿಗೆ ಫಲಿತಾಂಶದ ಬಜೆಟ್ನಂತ ಒಂದು ಪ್ರಮುಖ ಹೆಜ್ಜೆಯನ್ನು ತೆಗೆದುಕೊಂಡಿತು ಮತ್ತು ವೆಚ್ಚಗಳು ಫಲಿತಾಂಶಗಳನ್ನು ಅರ್ಥೈಸುವುದಿಲ್ಲ ಮತ್ತು ದೇಶದ ಜನರು ಫಲಿತಾಂಶಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಫಲಿತಾಂಶದ ಬಜೆಟ್ ಕಾರ್ಯಕ್ಷಮತೆ ನಿರ್ವಹಣಾ ಸಾಧನವಾಗಿ ಉತ್ತಮ ಸೇವೆ ವಿತರಣೆ, ನಿರ್ಧಾರ ಮಾಡುವಿಕೆ,
ಕಾರ್ಯಕ್ರಮದ ಕಾರ್ಯಕ್ಷಮತೆ ಮತ್ತು ಫಲಿತಾಂಶಗಳನ್ನು ಮೌಲ್ಯಮಾಪನ ಮಾಡಲು ಸಹಾಯ ಮಾಡುತ್ತದೆ. ಇದು ವಾರ್ಷಿಕ ಬಜೆಟ್ನಲ್ಲಿ ಘೋಷಿಸಲಾದ ಹಣಕಾಸಿಗೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಏನು ಮಾಡಿವೆ ಎಂಬುದರ ಕುರಿತು ಪ್ರಗತಿ ಕಾರ್ಡ್ ಆಗಿರುತ್ತದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತ. ನಾಗರಿಕರ ಚಾರ್ಟರ್. ನಾಗರಿಕರ ನನ್ನದು ಎನ್ನುವುದು ಸೇವಾ ವಿತರಣೆಯ ಮಾನದಂಡಗಳು ಮತ್ತು ಕುಂದುಕೊರತೆಗಳನ್ನು ನಿವಾರಿಸುವ ಮಾರ್ಗಗಳನ್ನು ನಿರ್ದಿಷ್ಟಪಡಿಸಲು ಸಾರ್ವಜನಿಕ ಸೇವೆಯನ್ನು ಒದಗಿಸುವ ಸಂಸ್ಥೆ ಅಥವಾ ಇಲಾಖೆಯಿಂದ ಘೋಷಣೆಯಾಗಿದೆ. ಸುಮಾರು 107 ನಾಗರಿಕ ಸನ್ನಸುಗಳನ್ನು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಚಿವಾಲಯಗಳು ಮತ್ತು ಇಲಾಖೆಗಳು ಮತ್ತು ಸುಮಾರು 629 ಚಾರ್ಟರ್ಗಳನ್ನು ರೂಪಿಸಲಾಗಿದೆ. ಇತರ ಸಾರ್ವಜನಿಕ ಸಂಸ್ಥೆಗಳಿಂದ ಇವನ್ನು ಪರಿಚಯಿಸಲಾಗಿದೆ. ಸೇವೋತ್ತಮ್ ಅಂದರೆ ಆಡಳಿತ ಸುಧಾರಣಾ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ ಶ್ರೇಷ್ಠತೆ ಮಾನದಂಡವನ್ನು ಪರಿಚಯಿಸುವ ಮಾದರಿಯನ್ನು ಪರಿಚಯಿಸಿದೆ. ನಾಗರಿಕರಿಗೆ ಸೇವೆಯ ವಿತರಣೆಯ ಗುಣಮಟ್ಟವನ್ನು ನಿರ್ಣಯಿಸಲು ಮತ್ತು ಸುಧಾರಿಸಲು ಸಂಸ್ಥೆಗಳಿಗೆ ಒಂದು ಚೌಕಟ್ಟಾಗಿದೆ. ಇದು ಗುರುತಿಸಲು ಸರ್ಕಾರಿ ಇಲಾಖೆಗಳಿಗೆ ಮಾರ್ಗದರ್ಶನ ಸಹ ನೀಡುತ್ತದೆ. ಸೇವಾ ಮಾನದಂಡಗಳನ್ನು ಹೊಂದಿಸಲು ನಾಗರಿಕ ನಿರೀಕ್ಷೆಗಳೊಂದಿಗೆ ವಿತರಣಾ ಸಾಮರ್ಥ್ಯವನ್ನು ಹೊಂದಿಸಲು ವಸ್ತುನಿಷ್ಠ ಮೌಲ್ಯಮಾಪನದ ಮೂಲಕ ಸೇವೆಯ ವಿತರಣೆಯ ಗುಣಮಟ್ಟವನ್ನು ಅಳೆಯಲು ಮತ್ತು ವ್ಯಾಪಾರ ಪ್ರಕ್ರಿಯೆ ಮರುವಿನ್ಯಾಸ ಮತ್ತು ಮಾಹಿತಿಯಂತೆಯ ಮಧ್ಯಸ್ಥಿಕೆಗಳನ್ನು ಬಳಸಿಕೊಂಡು ಗುಣಮಟ್ಟವನ್ನು ಸುಧಾರಿಸಲು ಸೇವೆಗಳನ್ನು ವಿತರಿಸಲಾಗುತ್ತದೆ. ತಂತ್ರಜ್ಞಾನ ಸೇವೋತ್ತಮ ಪ್ರಸ್ತುತ 10 ಕೇಂದ್ರ ಸಚಿವಾಲಯಗಳು ಮತ್ತು ದೊಡ್ಡ ಸಾರ್ವಜನಿಕ ಇಂಟರ್ಫೇಸ್ ಹೊಂದಿರುವ ಇಲಾಖೆಗಳಲ್ಲಿ ಅನುಷ್ಠಾನದಲ್ಲಿದೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು ಕಾಯಿದೆ ಇತ್ತೀಚೆಗೆ ಜಾರಿಗೆ ತಂದ ಈ ಕಾಯ್ದೆಯ ಮೂಲಕ ಈ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತದ ನಾಗರಿಕರು ಸಾರ್ವಜನಿಕ ಅಧಿಕಾರಿಗಳ ನಿಯಂತ್ರಣದಲ್ಲಿ ಮಾಹಿತಿಗೆ ಪ್ರವೇಶವನ್ನು ಹೊಂದಿದ್ದಾರೆ. ಹೊಣೆಗಾರಿಕೆಯಲ್ಲಿ ಹೊಸ ಮಾದರಿಯಾಗಿ ಈ ಕಾಯ್ದೆಯ ಪ್ರಭಾವವು ಕಾರ್ಯಕ್ಷಮತೆಯನ್ನು ಸುಧಾರಿಸುವಲ್ಲಿ ಬಹಳ ಮಹತ್ವದ್ದಾಗಿದೆ. ಸಿವಿಲ್ ಸೊಸೈಟಿ ಇನಿಷಿಯೇಟಿವ್ಸ್ ಇನ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಇನ್ ಗವರ್ನಮೆಂಟ್ ಅಂದರೆ ಸರ್ಕಾರದಲ್ಲಿ ಕಾರ್ಯಕ್ಷಮತೆ ನಿರ್ವಹಣೆಯಲ್ಲಿ ನಾಗರಿಕ ಸಮಾಜದ ಉಪಕ್ರಮಗಳು. ಈ ಘಟಕದ ಗಮನವು
ಸರ್ಕಾರದಲ್ಲಿನ ಕಾರ್ಯಕ್ಷಮತೆ, ನಿರ್ವಹಣಾ ಕಾರ್ಯವಿಧಾನಗಳ ಮೇಲೆ ಕೇಂದ್ರೀಕೃತವಾಗಿದೆ. ನಾಗರಿಕ ಸಮಾಜದ ಆಂದೋಲನದಿಂದ ಪ್ರಾರಂಭಿಸಲಾದ ಕೆಲವು ಮಾರ್ಗ ಮುರಿಯುವ ಹೊಣೆಗಾರಿಕೆಯ ಸಾಧನೆಗಳನ್ನು ನೋಡುವುದು ಯೋಗ್ಯವಾಗಿದೆ. ಇದು ಕಾರ್ಯಕ್ಷಮತೆ ನಿರ್ವಹಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸಿಟಿಜನ್ಸ್ ರಿಪೋರ್ಟ್ ಕಾರ್ಡ್ ಅಂದರೆ CRC. ಈ ವರದಿ ಕಾರ್ಡ್ಗಳು ಸಾರ್ವಜನಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸಲು, ಸಾರ್ವಜನಿಕ ಸೇವೆಗಳ ಕಾರ್ಯಕ್ಷಮತೆಯ ಬಗ್ಗೆ ಬಳಕೆದಾರರ ಪ್ರತಿಕ್ರಿಯೆಯನ್ನು ಕೋರುವ ಸಮೀಕ್ಷೆಗಳಾಗಿವೆ. ನಾಗರಿಕರ ಪ್ರತಿಕ್ರಿಯೆಯ ಆಧಾರದ ಮೇಲೆ ಸಾರ್ವಜನಿಕ ಸೇವೆ ಪೂರೈಕೆದಾರರ ಕಾರ್ಯಕ್ಷಮತೆಯನ್ನು ಈ ಅಂಶಗಳು ಪ್ರತಿಬಿಂಬಿಸುತ್ತವೆ. ಕಾರ್ಯಕ್ಷಮತೆ ನಿರ್ವಹಣಾ ವ್ಯವಸ್ಥೆಯನ್ನು ಬೆಂಬಲಿಸುವ ಸಾಧನವಾಗಿ ವಿಕಸನಗೊಳ್ಳಲು ಸಿಟಿಜನ್ಸ್ ರಿಪೋರ್ಟ್ ಕಾರ್ಡ್ ಅಥವಾ ನಾಗರಿಕರ ವರದಿ ಕಾರ್ಡ್ ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಕಮ್ಯುನಿಟಿ ಸ್ಕೋರ್ ಕಾರ್ಡ್ ಅಂದರೆ ಸಮುದಾಯ ಸ್ಕೋರ್ ಕಾರ್ಡ್. ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು ನಾಗರಿಕ ವರದಿ ಕಾರ್ಡ್ಗಳ ತಂತ್ರಗಳ ಹೈಬ್ರಿಡ್ ಆಗಿರುವ ಸಮುದಾಯ ಆಧಾರಿತ ಮೇಲ್ವಿಚಾರಣಾ ಸಾಧನವಾಗಿದೆ. ಸೇವಾ ಪೂರೈಕೆದಾರರಿಂದ ಸಾಮಾಜಿಕ ಮತ್ತು ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಸ್ಪಂದಿಸುವಿಕೆಯನ್ನು ಹೊರತೆಗೆಯಲು ಇದು ಒಂದು ಸಾಧನವಾಗಿದೆ. ಸೇವೆಗೆ ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡಲು ನಾಗರಿಕ ಅಧಿಕಾರವಿದೆ. ಒದಗಿಸುವವರು ಇದು ಸೇವೆಗಳು, ಯೋಜನೆಗಳು ಮತ್ತು ಸರ್ಕಾರಿ ಏಜೆನ್ಸಿಗಳ ಸಮುದಾಯ ಮೇಲ್ವಿಚಾರಣೆ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನವನ್ನು ಸುಗಮಗೊಳಿಸುತ್ತದೆ. ಸೋಷಿಯಲ್ ಆಡಿಟ್ ಲೆಕ್ಕ ಪರಿಶೋಧನೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯು ಪಾರದರ್ಶಕತೆಯ ಕಡ್ಡಾಯ ಪ್ರಕ್ರಿಯೆಯಾಗಿದ್ದು, ಸಾರ್ವಜನಿಕ ಪರಿಶೀಲನೆಗಾಗಿ ಸರ್ಕಾರಿ ಅಧಿಕಾರಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ದಾಖಲೆಗಳನ್ನು ಇರಿಸುತ್ತಾರೆ. ಆದರೆ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳು ದೊಡ್ಡ ಜಾಗವನ್ನು ಸೃಷ್ಟಿಸಿವೆ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣಕ್ಕಾಗಿ NREGA ಮತ್ತು NRHM ಅಡಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಘಟಕವು ಖಾಸಗಿ ಉದ್ಯಮಗಳು ಮತ್ತು ಸರ್ಕಾರದಲ್ಲಿ ಕಾರ್ಯಕ್ಷಮತೆ ನಿರ್ವಹಣೆಯ ಸನ್ನಿವೇಶದ ಅಸ್ತಿತ್ವದಲ್ಲಿರುವ ಪರಿಕಲ್ಪನೆಯನ್ನು ವಿಶ್ಲೇಷಿಸಿದೆ ಮತ್ತು ಅದರ ಉಪಕರಣಗಳು, ತಂತ್ರಗಳು ಮತ್ತು ಉದಯೋನ್ಮುಖ ಪ್ರವೃತ್ತಿಗಳ ಬಗ್ಗೆ ಆಳವಾದ ಒಳನೋಟವನ್ನು ನೀಡಿದೆ. ಏಕಕಾಲದಲ್ಲಿ ಘಟಕವು ಯಾವುದೇ ನಿರ್ದಿಷ್ಟ ಸಂಸ್ಥೆಯಲ್ಲಿ, ವಿಶೇಷವಾಗಿ ಸರ್ಕಾರದಲ್ಲಿ ಉತ್ತಮ ಮತ್ತು ಪರಿಣಾಮಕಾರಿ ಕಾರ್ಯಕ್ಷಮತೆ ನಿರ್ವಹಣೆಗಾಗಿ ARC ನೀಡಿದ ಶಿಫಾರಸನ್ನು ಸೂಚಿಸುತ್ತದೆ. ಕಾರ್ಯಕ್ಷಮತೆ ನಿರ್ವಹಣೆಯ ವಿವಿಧ ಆಯಾಮಗಳು ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿಗೆ ಇಂದು ಈ ಪಾಠದೊಂದಿಗೆ ನಾವು ಸಿಬ್ಬಂದಿ ಆಡಳಿತದ ಘಟಕ 13 ಕಾರ್ಯಕ್ಷಮತೆ ನಿರ್ವಹಣೆಯನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.